ದೊಡ್ಡವನು. ದೇವರಾಣಿ ದೇವರಲ್ಲ ದೇವರಿಗೂ ದೊಡ್ಡವನು. ಭೂಮಿ ಮೇಲೆ ನಮ್ಮನ್ನೆಲ್ಲ ತಂದೆ ತಾನೇ ತಂದೋನು. ತಂದೆ ತೋರು ಪ್ರೀತಿ ಮುಂದೆ ಒಂದಕ್ಕೊಂದು ಮಾತಿಲ್ಲ. ಬೆನ್ನ ಹಿಂದೆ ಕಾಯೋ ತಂದೆ ಒಂದು ಮುಂದೆ ಯಾರಿಲ್ಲ. ಹೆಜ್ಜೆ ಹೆಜ್ಜೆ ಕಾಯೋನು ತಪ್ಪನ್ನೆಲ್ಲ ತಿದ್ದೋನು. ಮರೆತರೋ ಈ ಸತ್ಯವನು. ಮರೆತರೋ ಈ ಸತ್ಯವನು. ನಮ್ಮ ಬಾಳಿನ ನೊಗವನು ತನ್ನ ಹೆಗಲಲ್ಲಿ ಹೊತ್ತನು. ಜನ್ಮದಾತನು ಈತನು, ಇವನ ಕೊಡುಗೆ ಈತನು. ನಿನ್ನ ಆಸರೆಯಲ್ಲಿಯೇ ಹೆಜ್ಜೆ ಹೆಜ್ಜೆಯ ನಿಟ್ಟನು. ನಟ್ಟ ನಡುವಲಿ ಏತಕ್ಕೆ ಬಿಟ್ಟು ಹೊರಟೆಯೋ ನಮ್ಮನು. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ ಇಡುವುದೋ. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ. ದೇವರಾಣಿ ದೇವರಲ್ಲ ದೇವರಿಗೂ ದೊಡ್ಡವನು. ಭೂಮಿ ಮೇಲೆ ನಮ್ಮನ್ನೆಲ್ಲ ತಂದೆ ತಾನೇ ತಂದೋನು. ತಾಯಿ ಪ್ರೀತಿ ಗೋಚರ, ಇವನ ಪ್ರೀತಿಯ ಗೋಚರ. ಮಮತೆ ಬುಕ್ಕೆಯ ಎದೆಯಲಿ ಬಚ್ಚಿ ಕುಳಿತಿರೋ ಸಾಗರ. ಕಲ್ಲು ದೇವರ ಬೇಡದೆ ಕಾಣೋ ದೇವರ ಬೇಡಿರೋ. ಬೇಡಿದರು ಅವ ನೀಡನು, ಬೇಡದೆ ಇವ ಕೊಡುವನು. ಬ್ರಹ್ಮ ವಿಷ್ಣು ಮಹೇಶ್ವರ ಇವನ ಮುಂದೆ ನಿರುತ್ತರ. ಬ್ರಹ್ಮ ವಿಷ್ಣು ಮಹೇಶ್ವರ ಇವನ ಮುಂದೆ ನಿರುತ್ತರ. ಅರ್ಚನಾ ಮ್ಯಾಮ್, ಇದು ಚಲನಚಿತ್ರ ಗೀತೆನಾ? ಹಾಂ ಹೌದಾ? ಹೌದು. ಯಾವ ಸಿನಿಮಾದು? ನೀನ್ಯಾರೇ ಅಂತ. ಕಂಪೋಸಿಂಗ್ ಶೈಲಿ ಕೇಳಿ ಸ್ವಲ್ಪ ಸಿನಿಮಾ ಧಾಟಿಯಲ್ಲಿದೆಯಲ್ಲ ಅಂತ ಅನ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ಹಾಡಿದ್ರಿ ವಿಶ್ವ. ದೇವರಾಣಿ ದೇವರಲ್ಲ ದೇವರಿಗೂ ದೊಡ್ಡವನು. ಆ ಲಾಸ್ಟಲ್ಲಿ ಹೈ ಪಿಚ್ಚಲ್ಲಿ ಚರಣದಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಾಫ್ಟ್ ಮಾಡಿ ನಿಲ್ಲಿಸ್ತಿರಲ್ಲ, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್, ವೆರಿ ವೆರಿ ನೀಟ್ ಸಿಂಗಿಂಗ್. ಭಾವನೆಗಳು, ಶ್ರುತಿ, ತಾಳ ಎಲ್ಲವೂ ತುಂಬ ಪ್ಲೆಸೆಂಟಾಗಿತ್ತು ಕೇಳಲಿಕ್ಕೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ವಿಶ್ವ. ಥ್ಯಾಂಕ್ ಯು. ಮುನಿರಾಜು ಸರ್, ಸಾಮಾನ್ಯವಾಗಿ ತುಂಬ ಹಾಡುಗಳು ತಾಯಿ ಬಗ್ಗೆನೇ ಇರ್ತವೆ. ಹೌದು ಸರ್. ಅಪರೂಪಕ್ಕೆ ಒಂದು ಸರಿ ತಂದೆ ಬಗ್ಗೆ ಬರೆಯೋದನ್ನು ನಾವು ನೋಡಿರ್ತೀವಿ. ಜಾಸ್ತಿ ಹಾಡುಗಳು ಸಿಗೋದೇ ತಾಯಿ ಬಗ್ಗೆ. ಹೌದು ಸರ್. ತಂದೆ ಬಗ್ಗೆ ಸ್ವಲ್ಪ ಕಡಿಮೆನೇ ಹಾಡುಗಳಿರ್ತವೆ. ಆದರೆ ಮನೆಗಳಲ್ಲೆಲ್ಲ ಹೆಂಗೆ ಗೊತ್ತಾ, ಅಪ್ಪನ ಹತ್ರ ಏನಾದ್ರು ತೆಗೆಸ್ಕೊಳ್ಬೇಕು ಅಂದರೆ ಅಮ್ಮನ ಮೂಲಕನೇ ಹೋಗೋದು. ಹೌದು ಸರ್. ಡೈರೆಕ್ಟಾಗಿ ಎಷ್ಟೇ ಪ್ರೀತಿ ಇದ್ರೂ ಡೈರೆಕ್ಟಾಗಿ ತಂದೆನ ಕೇಳೋದು 190 ಭಾಗ ಹಂಗೇನೆ. ಯಾರೋ ಅಪ್ಪನ ಡೈರೆಕ್ಟಾಗಿ ಕೇಳೋದೆಲ್ಲ ಕಡಿಮೆನೇ ಇರುತ್ತೆ. ನೇರವಾಗಿ ಯಾರೂ ಅಪ್ಪನ ಕೇಳೋದಿಲ್ಲ. ಎಷ್ಟೇ ಪ್ರೀತಿ ಇದ್ದರೂ ನಾವು ಅದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮನ ಮೂಲಕ ಅಮ್ಮ ಅದು ಕೊಡ್ಸಮ್ಮ, ಅಮ್ಮ ಅಪ್ಪನಿಗೆ ಹೇಳಮ್ಮ,
ಅಮ್ಮ ಅಪ್ಪನಿಗೆ ಹೇಳಮ್ಮ, ಈ ಥರನೇ ಬರ್ತೀವಿ ಅಪ್ಪನ ಮೂಲಕ. ಬಟ್ ತಂದೆ ಪ್ರೀತಿ ಇದೆಯಲ್ಲ, ನೀವು ಹೇಳ್ದ ತಾಯಿ ಪ್ರೀತಿ ಗೋಚರ, ತಂದೆ ಪ್ರೀತಿ ಆ ಗೋಚರ. ಹೌದು ಸರ್. ಸಾಹಿತ್ಯ ಕೂಡ ಭಾಳ ಚೆನ್ನಾಗಿದೆ, ಹಾಂ ಸರ್. ತುಂಬ ಚೆನ್ನಾಗಿದೆ. ಯಾವತ್ತೂ ತೋರಿಸ್ಕೊಳ್ಳಲ್ಲ ತಂದೆ ಪ್ರೀತಿ ಇದೆ ಅಂತ ಹೇಳಿ. ತಾಯಿ ತುಂಬ ತೋರಿಸ್ಕೊಳ್ತಾಳೆ ಪ್ರೀತಿನ, ತಂದೆ ತೋರಿಸ್ಕೊಳ್ಳಲ್ಲ. ಹೌದು ಸರ್. ಹೆಂಗಿಡ್ಲಿ ನಿನ್ನ ದೇಹಕ್ಕೆ ಕೊಳ್ಳಿ ಅಂತ ಕೇಳೋದಿದೆಯಲ್ಲ, ಅದು ಕರುಳು ಹಿಂಡೋ ಅಂತ ಸಂದರ್ಭ. ಭಾಳ ಭಾವನಾತ್ಮಕವಾಗಿ ಹಾಡಿದ್ರಿ. ಬಾಳು ಕೊಟ್ಟ ದೇಹಕ್ಕೆ ಕೊಳ್ಳಿ ಹೇಗೆ ಇಡುವುದೋ. ಈ ಹಾಡುಗಳೆಲ್ಲ ನಮ್ಮ ಸಮಾಜಕ್ಕೆ ಬೇಕು ಬೇಕು. ಯಾಕೆಂದರೆ ಮೌಲ್ಯಭರಿತವಾದ ಹಾಡುಗಳು ಯಾವತ್ತೂ ಅವಕ್ಕೆ ಜೀವ ಇದ್ದೇ ಇರುತ್ತೆ. ಅದು ಎಲ್ಲೇ ಇರಲಿ, ಮಣ್ಣಲ್ಲಿ ಬಿದ್ದಿದ್ರು ಕೂಡ ಒಂದಲ್ಲ ಒಂದಿನ ಮುತ್ತುಗಳೇ. ಅಂಥ ಹಾಡನ್ನು ಇವತ್ತು ಹಾಡಿದ್ರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ತಾಯಿಯಷ್ಟೇ ತಂದೆಗೂ ಸಮಾನ ಗೌರವ ತೋರಿಸಿದ್ರಿ. ಯಾಕಂದರೆ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ಪಾತ್ರನೂ ಸಹ ಮುಖ್ಯವಾಗಿರುತ್ತೆ. ಮತ್ತು ಅವರ ಶ್ರಮ ಜೀವನ ರೂಪಿಸುವಲ್ಲಿ ಮಕ್ಕಳಿಗೆ ಅವ್ರ ಶ್ರಮನೂ ತುಂಬ ಮುಖ್ಯ ಅನ್ನೋ ಸತ್ಯವನ್ನು ಈ ಹಾಡು, ಈ ಸಾಹಿತ್ಯ ಹೇಳುತ್ತೆ ಅಲ್ವಾ? ಹೌದು ಸರ್. ಅದೇ ಒಂದು ತಂದೆ ಬಗ್ಗೆ ಒಂದು ಚಲನಚಿತ್ರ ಗೀತೆ ಅಪ್ಪ ಐ ಲವ್ ಯು ಅಂತೇಳಿ ಒಂದು ಹಾಡಿದೆ, ಅದು ಭಾಳ ಫೇಮಸ್ ಆಯಿತು. ಆ ತಂದೆ ಮೇಲೆ ಅನುರಾಧ ಭಟ್ ಅವರು ಹಾಡಿರೋದು ಇರಬೇಕಲ್ಲ, ಆ ಹಾಡು ಬಂದಿದೆ ಅಪರೂಪಕ್ಕೆ. ಅದೊಂದು ಹಾಡು ತುಂಬ ಅದು ಹೆಸರು ಮಾಡಿದೆ ಅಲ್ವಾ? ತಂದೆ ಬಗ್ಗೆ ಹೇಳ್ತಕ್ಕಂಥ ಹಾಡೋದು, ಮೆಲೋಡಿಯಸ್ ಆಗಿತ್ತು ಕೇಳಲಿಕ್ಕೆ, ತುಂಬ ನೀಟ್ ಸಿಂಗಿಂಗು. ದೇವರು ಒಳ್ಳೇದು ಮಾಡಲಿ ನಿಮ್ಗೆ. ಥ್ಯಾಂಕ್ ಯು ಸರ್.